ದಸರಾ ಸಿದ್ಧತೆ ನಡುವೆ ಮೈಸೂರಿನಲ್ಲಿ ಇವತ್ತು ಮಹಿಷ ಸಂಘರ್ಷ ಕಂಡಿತ್ತು. ಪುಷ್ಪಾರ್ಚನೆ ಫೈಟ್ ನಡುವೆ ನಾಯಕರು ಆಡಿರುವಂತಹ ಒಂದೊಂದು ಮಾತುಗಳು ವಿವಾದದ ಕಿಡಿ ಹೊತ್ತಿವೆ. ಮೈಸೂರಿನಲ್ಲಿ ಮಹಿಷ ದಸರಾ ಸಂಘರ್ಷ. ನಿಷೇಧಾಜ್ಞೆ ನಡುವೆ ಮಹಿಷನಿಗೆ ಪುಷ್ಪಾರ್ಚನೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಆರಂಭವಾಗಿದೆ. ಇದರ ನಡುವೆ ಪ್ರತಿ ವರ್ಷದಂತೆ ಈ ಬಾರಿಯೂ ಮಹಿಷ ದಸರಾ ವಿವಾದ ಕಂಡಿತ್ತು. ಮಹಿಷ ದಸರಾ ಆಚರಣೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಬಿಜೆಪಿ ನಾಯಕರು ವಿರೋಧಿಸಿದ್ದ ಕಾರಣಕ್ಕೆ ಸಂಘರ್ಷದ ವಾತಾವರಣ ಇತ್ತು. ಹೀಗಾಗಿ ಮೈಸೂರಿನ ಟೌನ್ ಹಾಲ್ ಹೊರತುಪಡಿಸಿ ಉಳಿದೆಡೆ 144 ಸೆಕ್ಷನ್ ಜಾರಿಗೊಳಿಸಲಾಗಿತ್ತು. ಟೌನ್ ಹಾಲ್ನಲ್ಲೇ ಬುದ್ಧ, ಅಂಬೇಡ್ಕರ್, ಮಹಿಷಾ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿದ ಆಯೋಜಕರು ಬಳಿಕ ಆಡಿದ ಮಾತುಗಳೇ ವಿವಾದದ ಕಿಡಿ ಹೊತ್ತಿಸಿದೆ. ಪುಷ್ಪಾರ್ಚನೆಗೆ ಅವಕಾಶ ಕೊಡದಿದ್ದಕ್ಕೆ ಸಿಡಿದ ಮಾಜಿ ಮೇಯರ್ ಪುರುಷೋತ್ತಮ್, ನಾಡ ಹಬ್ಬ ದಸರಾ ಆಚರಿಸಲು ಬಿಡಲ್ಲ, ದಸರಾಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಮೂಲಕ ಕಿಡಿ ಹೊತ್ತಿಸಿದ್ರು. ನಿಮ್ಗೆ ನಾನು ಸವಾಲಾಗ್ತಾ ಇದ್ದೀನಿ, ಇಲ್ಲಿ ನಡೀತಕ್ಕಂಥ ಮಹಿಷಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು 12ನೇ ತಾರೀಕಿಗೆ ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತಕ್ಕಂಥದ್ದನ್ನು ಕೂಡ ನಾನು ಎದುರು ನೋಡ್ತಾ ಇರ್ತೀನಿ. ನಿಮ್ಮನ್ನ ಬಂಧುಗಳೇ, ಈ 24ರ ದಸರಾ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗ್ಬೇಕು. ನನ್ನ ಸಂಸ್ಕೃತಿಗೆ ಅಡಚಣೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕೂ ಬರ್ತಕ್ಕಂಥವ್ರನ್ನ ತಡೀತೀವಿ ನಾವು. ವಿವಾದದ ಮಾತುಗಳಿಂದಲೇ ಹೆಚ್ಚು ಚಾಲ್ತಿಯಲ್ಲಿರುವ ಪ್ರೊಫೆಸರ್ ಕೆಎಸ್ ಭಗವಾನ್ ಈ ಬಾರಿ ಯೇಸು ಕ್ರಿಸ್ತ ಪ್ರವಾದಿಯ ಬಗ್ಗೆಯೂ ಮಾತನಾಡಿದ್ರು. ಅಷ್ಟೇ ಅಲ್ಲ, ಹಿಂದೂ ಧರ್ಮ ಧರ್ಮವೇ ಅಲ್ಲ ಅಂತ ಮತ್ತೊಂದು ಕಿಡಿ ಹೊತ್ತಿಸಿದ್ರು. ನಿಮಗೆ ಆತ್ಮಗೌರವ ಇದ್ರೆ, ಮಾನ ಮರ್ಯಾದೆ ಇದ್ರೆ, ಸ್ವಾಭಿಮಾನಕ್ಕೆ ಅಚ್ಚ ಕನ್ನಡ ಪದ ಮಾನ ಮರ್ಯಾದೆ ಇದ್ರೆ ನೀವೆಲ್ಲ ಏನು ಮಾಡಬೇಕು? ಬುದ್ಧ ಧರ್ಮಕ್ಕೆ ಹೋಯ್ತೀನಿ ಅಂತ ಹೇಳ್ಬೇಕು. ನೀವು ನಮ್ದು ಧರ್ಮ ನಮ್ದಲ್ಲ, ಗುಲಾಮ ಅನ್ನೋ ಧರ್ಮ ಅನ್ನೋ ಧರ್ಮದಲ್ಲಿ ಯಾಕಿರ್ಬೇಕು? ಬುದ್ಧ ಧರ್ಮಕ್ಕೆ ಹೋಗ್ತೀನಿ ಅಂತ ಅನ್ಬೇಕು ಹೇಳಿ. ಕಾರ್ಯಕ್ರಮದ ಬಳಿಕ ಪೊಲೀಸ್ ಜೀಪ್ನಲ್ಲೇ 5ರನ್ನ ಚಾಮುಂಡಿ ಬೆಟ್ಟಕ್ಕೆ ಕರೆದೊಯ್ದು ಮಹಿಷಾ ಮೂರ್ತಿಗೆ ಪುಷ್ಪಾರ್ಚನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಆದರೆ ಪೊಲೀಸರು ಮಾತ್ರ ಪುಷ್ಪಾರ್ಚನೆಗೆ ಅವಕಾಶ ಕೊಟ್ಟಿಲ್ಲ ಅಂತಾರೆ. ಅದೇನೇ ಇರಲಿ, ಇವತ್ತು ಆಡಿರುವ ಮಾತುಗಳು ನಾಳೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ದಿಲೀಪ್ ಚೌಡಹಳ್ಳಿ, TV9 ಮೈಸೂರು.